ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳಿದ್ದೀರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಡಿಗ್ರಿ ಕಾಲೇಜಸ್ಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತುಂಬ ವಿದ್ಯಾರ್ಥಿಗಳು ಕೇಳಿದ್ದೀರಾ. ಸೊ 24ನೇ ತಾರೀಕು ನಿಮ್ಮ ಒಂದು ಕಾಲೇಜಸ್ಗಳು ಬಂದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಸೆಮ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು 2 to 3 ಡೇಸು ಏನು ನಿಮ್ಗೆ ಇಲ್ಲಿ ಸಿಲೆಬಸ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡಲ್ಲ ಅಂತಲೇ ಹೇಳ್ಬೋದು. ಓರಿಯೆಂಟೇಷನ್ಸ್ ಅವು ಇವು ಕಾಲೇಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇರುತ್ತೆ. ಸೊ ಒಂದು 2 ದಿನ 3 ದಿನ ಒಳಗಡೆ ನಿಮ್ಗೆ ಇಲ್ಲಿ ಇವೆಲ್ಲ ಪ್ರೋಗ್ರಾಮ್ಗಳಿರುತ್ತೆ. ಅದಾದಮೇಲೆ ನಿಮಗೆ ಫಸ್ಟ್ ಸೆಮ್ಮಿಂದು ಸಿಲೆಬಸ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ. ಸೊ ಇವಾಗ ಅಲ್ಲಿ ತನಕನೂ ಕೂಡ ನಿಮ್ಗೆ ಇಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬರಬೇಕಿನ್ನ ಅಡ್ಮಿಷನ್ ಆಗಬೇಕು. ಇವೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆದಾಗ ನಿಮ್ಗೆ ಇಲ್ಲಿ 1 ಚಾಪ್ಟರ್ 2 ಚಾಪ್ಟರ್ ಈ ಥರ ಡಿಫ್ರೆನ್ಸ್ ಬಂದ್ಬಿಡುತ್ತೆ ಒಂದೊಂದು ಸಬ್ಜೆಕ್ಟಲ್ಲಿ. ಸೊ ಹಾಗಾಗಿನೇ 4 ಇಯರ್ಸ್ ಇರೋದ್ರಿಂದ ಸೊ ಏನಿಲ್ಲ ಅಂದ್ರೆ ಒಂದು 1 ಚಾಪ್ಟರ್ 2 ಚಾಪ್ಟರ್ ಈ ಥರ ಡಿಫ್ರೆನ್ಸ್ ಬರುತ್ತೆ. ಥರ್ಡ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗೋರ್ಗಂತೂ ತೀರಾ ಅನ್ಯಾಯ ಬಿಡಿ. ಸೊ ಹಾಗಾಗಿನೇ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಇವಾಗ 24th ಸ್ಟಾರ್ಟ್ ಆಗುತ್ತೆ ಅಂದರೆ 25, 26, 27 ತನಕನೂ ಕೂಡ ನೀನು ಸ್ಟಾರ್ಟ್ ಮಾಡಲ್ಲ ಬಿಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇವಾಗ ಆಲ್ಮೋಸ್ಟ್ ಇನ್ನೊಂದು 2 ದಿನದಲ್ಲಿ ನಿಮ್ಗೆ ಇಲ್ಲಿ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗಿ ಚಾಯ್ಸ್ ಸೆಂಟ್ರಿಗೆ ಬಿಟ್ಬಿಡ್ತಾರೆ. ಇಮ್ಮಿಡಿಯೇಟಾಗಿ ಚಾಯ್ಸ್ ಸೆಂಟ್ರಿಗೆ ಬಿಡ್ತಾರೆ. ಅದಾದಮೇಲೆ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ನೀವು ಜಾಯ್ನ್ ಆಗಿಬಿಡ್ತೀರಾ. ಸೊ ನಾನು ಹೇಳುವಂಥದ್ದು, ಸೆಕೆಂಡ್ ರೌಂಡಲ್ಲಿ ಯಾರೆಲ್ಲ ಕಾಲೇಜ್ ಅಲಾಟ್ಮೆಂಟ್ ಆಗಿ ಅಡ್ಮಿಷನ್ ಮಾಡ್ಕೊತಾರೆ ಅವ್ರಿಗೆ ಯಾವುದೇ ಸಿಲೆಬಸ್ನಲ್ಲಿ ಕೊರತೆ ಇಲ್ಲ. ಆರಾಮಾಗಿ ಹೋಗ್ಬಿಟ್ಟು ಕಾಲೇಜಿಗೆ ಸೇರಿಕೊಂಡು ಅವ್ರಿಗೆ ಏನೋ ಒಂದು 2-3 ದಿನ ಡಿಫ್ರೆನ್ಸ್ ಆಗ್ಬೋದು, ಬಿಟ್ಟರೆ ಆ ಥರ ಏನೂ ಡಿಫ್ರೆನ್ಸ್ ಇಲ್ಲ. ತುಂಬ ಜನ ಒಂದು ವಾರ ಬಿಟ್ಕೊಂಡೇ ಹೋಗ್ತಾರೆ. ಸೊ ಹಂಗಿರ್ಬೇಕಾದ್ರೆ ರೆಗ್ಯುಲರ್ ಹೋಗೋರು ಆ ಥರ ಏನು ಡಿಫ್ರೆನ್ಸ್ ಆಗಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅದು ಬಿಟ್ಟು ಥರ್ಡ್ ರೌಂಡು ಸೇಫಾ. ನಾವು ಇವಾಗ ಥರ್ಡ್ ರೌಂಡ್ಗೆ ಹೋದಾಗ ಕಾಲೇಜ್ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ಚೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಥರ್ಡ್ ರೌಂಡು ಅದರದ್ದು ರೂಲ್ಸೇ ಡಿಫ್ರೆನ್ಸ್ ಆಗಿದೆ ಮತ್ತು ಡಿಫ್ರೆಂಟ್ ಆಗಿದೆ. ನಾನು ಅವಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಬಗ್ಗೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಥರ್ಡ್ ರೌಂಡ್ಗೆ ಹೋಗ್ತೀರಾ ಅಂತ ಹೇಳೋದಾದ್ರೆ ಮಿನಿಮಮ್ 20ರಿಂದ 25 ದಿನಾನ ಬೇಕಾಗುತ್ತೆ. ಅದರ ಒಂದು ಪ್ರೋಸೆಸ್ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ಅಡ್ಮಿಷನ್ ಆಗಿ ಸೊ ಪ್ರತಿಯೊಂದು ಮಾಡಬೇಕು ಅಂದರೆ ಒಂದು 2ರಿಂದ 3 ಚಾಪ್ಟರ್ ಡಿಫ್ರೆನ್ಸ್ ಆಗಬಹುದು ಬೇಗ ಕಂಪ್ಲೀಟ್ ಮಾಡಿದ್ರೆ. ಇಲ್ಲಾಂದರೆ ಒಂದು 2 ಚಾಪ್ಟರ್ನ ಡಿಫ್ರೆನ್ಸ್ ಆಗ್ಬೋದು 20 ದಿನದಲ್ಲಿ. ಸೊ ಹಾಗಾಗಿನೇ ಏನಂತ ನಿಮ್ಗಿಲ್ಲಿ ಹೋಗು ಒಂದು ಸತಿ ರಿವೈಸ್ ಮಾಡಿಕೊಂಡ್ರೆ ನಿಮ್ಗೂ ಬಂದ್ಬಿಡುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಆ ಥರ ಚಾಪ್ಟರ್ಸ್ಗಳು ಕಂಪ್ಲೀಟ್ ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ ಆರಾಮಾಗಿ ಹೋಗ್ಬಿಟ್ಟು ನೀವು ಕಾಲೇಜ್ಗೆ ಸೇರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇವಾಗ ಚಾಯ್ಸ್ 4ನ ಕ್ಲಿಕ್ ಮಾಡೋಕ್ಕೆ ರೆಡಿ ಇರೋರು ಮ್ಯಾನೇಜ್ಮೆಂಟ್ ಸೀಟು ಯಾವುದಕ್ಕೆ ನಾನು ಹೋಗಬೇಕು ಪ್ರತಿಯೊಂದನ್ನು ಕೂಡ ರೆಡಿ ಇಟ್ಕೊಂಡಿರಿ. ನೀವು ಚಾಯ್ಸ್ ಸೆಂಟರ್ ಬಿಟ್ಟಿದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಇಮಿಡಿಯೇಟಾಗಿ ನೀವು ಚಾಯ್ಸ್ ಸೆಂಟರ್ ಮಾಡಿಕೊಂಡು ಬೇಗ ಹೋಗಿ ಕಾಲೇಜ್ಗೆ ಸೇರ್ಬೋದು. ಸೊ ಇವಾಗ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಸೊ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ಇನ್ನೊಂದು ನಾಳೆ ಅಥವಾ ನಾಳ್ದಲ್ಲಿ ನೋಡೋಕ್ಕೆ ಸಿಗುತ್ತೆ. ನೋಡೋಣಂತೆ ಏನು ಅಪ್ಡೇಟ್ ಕೊಡ್ತಾರೋ KA ಕಡೆಯಿಂದ. ಓಕೆನಾ? ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಫಸ್ಟ್ ರಿಸಲ್ಟ್ ಬಂತು ಅಂದರೆ ರಿಸಲ್ಟ್ ಅಪ್ಡೇಟ್ ಮಾಡ್ತೀನಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಎಲ್ಲರಿಗೂ ಕೂಡ ಧನ್ಯವಾದ.